प्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे। अद्वैत सार्वभौम चक्रवर्ती ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶ್ರೀಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಯವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಧಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಮಹಾಮಂಡಲೇಶ್ವರ ಚೈತನ್ಯ ದಿವ್ಯ ಚೈತನ್ಯಾನಂದ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಆಚಾರ್ಯ ಪರಿಶುದ್ಧಾನಂದಗಿರಿ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾದ ಸರ್ವ ಪೂಜ್ಯರಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿಯವರೆಗೆ ಪೂಜ್ಯರು ಭಗವದ್ಗೀತೆಯ 12ನೇ ಅಧ್ಯಾಯದ 7-8ನೇ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ತಮ್ಮ ಉಪದೇಶಾಮೃತವನ್ನು ನೀಡಿದರು. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧತ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಈ 2 ಶ್ಲೋಕಗಳಲ್ಲಿ ಯಾವ ಸಗುಣ ಉಪಾಸಕನ ಒಂದು ವರ್ಣನೆಯನ್ನು ಭಗವಂತ ಬಹು ಸುಂದರವಾಗಿ ಇಲ್ಲಿ ಉಪದೇಶವನ್ನು ನೀಡುತ್ತಾ ಇದ್ದಾರೆ. ಏತು ಸರ್ವಾಣಿ ಕರ್ಮಾಣಿ, ಇಲ್ಲಿ ಟು ಅನ್ನುವಂಥ ಪದ ಬಂದದ್ದು. ಟು ಅಂತಂದ್ರೆ ಏನು? ನಿರ್ಗುಣ ಉಪಾಸಕರಿಗಿಂತಲೂ ಈ ಸಗುಣ ಉಪಾಸಕನ ಒಂದು ವಿಲಕ್ಷಣತೆ ಎನ್ನುವಂಥದ್ದು. ಯಾವ ವೈಲಕ್ಷಣ್ಯ ಅದು ಅನ್ನೋದನ್ನು ತೋರಿಸುವುದಕ್ಕೋಸ್ಕರವಾಗಿ ಇಲ್ಲಿ ಭಗವಂತ ಟು ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ. ಏ ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಅಂದ್ರೆ ಯಾವ ಸಗುಣ ಉಪಾಸಕನಾಗಿರ್ತಕ್ಕಂಥ ಭಕ್ತ ತನ್ನ ಸಮಸ್ತ ಕರ್ಮಗಳನ್ನ ನನ್ನಲ್ಲಿ ಸಮರ್ಪಣ ಮಾಡಿ ಅಂತ ಹೇಳಿ, ಅಂದ್ರೆ ನಾವು ಮಾಡತಕ್ಕಂಥ ಎಲ್ಲಾ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸಬೇಕು ಅಂತ. ಯಾಕಂದ್ರೆ ನಾವು ಮಮಕಾರವನ್ನ ಇಟ್ಟುಕೊಂಡು ಕರ್ತೃತ್ವ ಭೋಕ್ತೃತ್ವ ಭಾವನೆಯಿಂದ ನಾವು ಕರ್ಮವನ್ನ ಮಾಡಿದಾಗ ಅವು ನಮಗೆ ಜನ್ಮಕ್ಕೆ ಕಾರಣ ಆಗ್ತಾವೆ, ನಮಗೆ ಬಂಧನವನ್ನು ಉಂಟು ಮಾಡ್ತಾ ಇದ್ದಾವೆ. ಅವುಗಳಿಂದ ನಾವು ಪುನಃ ಸಂಸಾರದಲ್ಲಿ ಹುಟ್ಟಿ ಬರಬೇಕಾಗ್ತದೆ. ನಾವು ಎಲ್ಲಾ ಕರ್ಮಗಳನ್ನ ಭಗವಂತನ ಪ್ರೀತ್ಯರ್ಥವಾಗಿಯೇ ಮಾಡಬೇಕು. ನಮಗ ಫಲದಲ್ಲಿ ಆಸಕ್ತಿ ಎನ್ನುವಂತಹದ್ದು ಇರಬಾರದು, ಫಲಾಪೇಕ್ಷೆ ಎನ್ನುವಂತಹದ್ದು ಇರಬಾರದು. ಆಸಕ್ತಿ ರಹಿತವಾಗಿ ನಾವು ಕರ್ಮಗಳನ್ನ ಮಾಡಬೇಕು. ಪರಮಾತ್ಮನೇ ನನಗೆ ಪರಮಗತಿಯಾಗಿದ್ದಾನೆ, ಅವನೇ ಪರಮಾಶ್ರಯನಾಗಿದ್ದಾನೆ, ಅವನೇ ಪರಮ ಪ್ರೇಮಿಯಾಗಿದ್ದಾನೆ, ಅವನು ಬಿಟ್ಟ ನನಗೆ ಯಾರೂ ಇಲ್ಲ ಅನ್ನುವಂತ ಈ ಭಾವವನ್ನ ಇಟ್ಟುಕೊಂಡು ನಾವು ಕರ್ಮಗಳನ್ನ ಮಾಡಿದ್ದಾದ್ರೆ ಅವು ನಮಗ ದುಃಖವನ್ನೂ ಕೊಡುವುದಿಲ್ಲ, ನಮಗೆ ಬಂಧನವನ್ನು ಉಂಟು ಮಾಡುವುದಿಲ್ಲ. ಆದ್ರೆ ನಾವು ಸಂಸಾರದಲ್ಲಿ ಮಾಡತಕ್ಕಂಥ ಎಲ್ಲಾ ಕರ್ಮಗಳಲ್ಲಿ ನಾನು ಮಾಡ್ತೀನಿ ಅನ್ನುವಂತ ಒಂದು ಮಮಕಾರ.
ಯಾಕಂದ್ರೆ ನಮಗೆಲ್ಲ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯಿಂದಲೇ ನಾವು ಕರ್ಮ ಮಾಡ್ತೀವಿ. ಅದ ನಮಗೆ ಜನ್ಮಕ್ಕೆ ಕಾರಣ ಆಗ್ಯದ. ಅದಕ್ಕೆ ಇಲ್ಲಿ ಮಮಕಾರರಹಿತರಾಗಿ ಕರ್ತೃತ್ವ ಭೋಕ್ತೃತ್ವ ಭಾವನೆ ಇಲ್ಲದೆ ನಾವು ಮಾಡುವಂತ ಸಕಲ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸಿ ಮಾಡಿದ್ದಾದ್ರೆ ಅದು ನಮಗ ಬಂಧನಕಾರಿಯಲ್ಲ. ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತಹ. ಇಲ್ಲಿ ಅನನ್ಯ ಯೋಗ ಅಂತಂದ್ರೆ ಪರಮಾತ್ಮನನ್ನ ಹೊರತಾಗಿ ಬೇರೆ ಯಾವುದೇ ಒಂದು ಚಿಂತನೆ ಎನ್ನುವಂತಹದಿಲ್ಲದೆ ಆ ಭಗವಂತನೇ ನಾನಿದ್ದೇನೆ ಎನ್ನುವಂತ ಪರಿಪೂರ್ಣ ಭಾವದಿಂದ ಮಾಡತಕ್ಕಂಥ ನಾವು ಭಗವಂತನನ್ನೇ ಆಶ್ರಯಿಸಿ, ಭಗವಂತನನ್ನ ಬಿಟ್ಟರೆ ನನಗೆ ಪರಮ ಆಶ್ರಯ ಯಾವುದೂ ಇಲ್ಲ, ಪರಮಗತಿ ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಚಿತ್ತವನ್ನ ಭಗವಂತನಲ್ಲಿ ಸಮರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಭಕ್ತ ಪ್ರಹ್ಲಾದ ಯಾವಾಗಲೂ ನಾರಾಯಣ ನಾರಾಯಣ ಅನ್ನುವಂತ ಭಗವಂತನ ನಾಮವನ್ನೇ ಜಪಿಸ್ತಾ ಇದ್ದ. ತಂದೆಯಾಗಿರ್ತಕ್ಕಂಥ ಹಿರಣ್ಯಕಶ್ಯಪು ಏನ್ ಮಾಡಿದ ಅಂತಂದ್ರೆ, ನಾರಾಯಣ ನಮ್ಮ ವೈರಿ ಅದಾನ, ಯಾಕೆ ನಮ್ಮ ಸಹೋದರನ ಸಂಹಾರ ಮಾಡಿದ, ನೀನು ಅವನನ್ನ ಸ್ಮರಣ ಮಾಡ್ಲಿಕ್ಕೆ ಹೋಗಬೇಡ ಅಂತ ಅನೇಕ ವಿಧವಾಗಿ ಉಪದೇಶ ಮಾಡಿದರೂ ಕೂಡ ಪ್ರಹ್ಲಾದ ಭಗವಂತನ ಚಿಂತನವನ್ನು ಬಿಡಲಿಲ್ಲ. ಪ್ರಹ್ಲಾದನಿಗೆ ಭಗವಂತನ ಹೊರತಾಗಿ ಇನ್ನ ಬೇರೆ ಚಿಂತನೆ ಇದ್ದಿದ್ದಿಲ್ಲ. ಭಗವಂತನ್ನೇ ನಂಬಿದ್ದ, ಅನನ್ಯವಾಗಿ ಭಗವಂತನನ್ನ ಭಜಿಸ್ತಾ ಇದ್ದ. ಯಾವಾಗ ಮಗ ಮಾತು ಕೇಳಿಲ್ಲ, ಇವನ್ನ ಸಾಯಿಸಿಬಿಡಬೇಕು ಅಂತ ಹೇಳಿ ಹಾಲಿನೊಳಗ ವಿಷ ಹಾಕಿ ಕೊಡ್ತಾ ಇದ್ದ. ಇದನ್ನ ಕುಡಿಯುವುದು ಅಭಿಷೇಕ ಮಾಡಿ ತಂದಿರ್ತಕ್ಕಂಥ ಇದು ತೀರ್ಥದ ಅಂತ ಹೇಳಿ ಕೊಟ್ಟ. ಪ್ರಹ್ಲಾದ ನಾರಾಯಣ ವಸ್ತು ಅಂತ ಹೇಳಿ ಭಗವಂತನಿಗೆ ಅರ್ಪಿಸಿ ಅದನ್ನ ಸ್ವೀಕಾರ ಮಾಡಿದ. ಭಗವಂತ ಅದರಲ್ಲಿರ್ತಕ್ಕಂಥ ವಿಷವನ್ನ ತಕ್ಕೊಂಡು ಬಿಟ್ಟ. ಅವಾಗ ಪ್ರಹ್ಲಾದನಿಗೆ ಅದನ್ನು ಕುಡಿದ ಮರಣ ಬರಲಿಲ್ಲ, ಅವನಿಗೆ ಸಾವು ಬರಲಿಲ್ಲ. ಇನ್ನೂ ಅನೇಕ ವಿಧವಾಗಿ ಅವನು ಸಾಯಿಸಬೇಕು ಅಂತ ಬೆಟ್ಟದ ಮೇಲಿಂದ ಎತ್ತಿ ಹೋಗದ, ಆನೆ ಕಾಲಿ ಕಟ್ಟಿ ಎಳಿಸಿದ, ಏನೆಲ್ಲ ಮಾಡಿದ್ರು ಕೂಡ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಿಗೆ ಯಾವತ್ತೂ ಸಾವು ಇಲ್ಲ, ಮರಣ ಅನ್ನುವಂತಹದ್ದಿಲ್ಲ, ನನ್ನ ಭಕ್ತನನ್ನ ಕಾಪಾಡ್ತೀನಿ ಅನ್ನುವಂತ ಭಗವಂತನ ಪ್ರತಿಜ್ಞೆಯಂತೆ ಪ್ರಹ್ಲಾದ ಬದುಕುಳಿದ. ಪ್ರಹ್ಲಾದನಿಗೆ ಮರಣ ಅನ್ನುವಂತಾಗಿರಲಿಲ್ಲ. ಅದಕ್ಕೆ ಮೇರೆ ತೋ ಗಿರಿಧರ ಗೋಪಾಲ್ ದೂಸರೋ ಅನ್ಯ ಕೋಯಿನರೇ. ಮೀರಾಬಾಯಿ ಹೇಳ್ತಾ ಇದ್ದಾಳೆ, ನನಗೆ ನನ್ನ ಗಿರಿಧರನಾಗಿರ್ತಕ್ಕಂಥ ಗೋಪಾಲನ ಬಿಟ್ಟರೆ ಬೇರೆ ಯಾವ ನನಗೆ ಯಾರು ಇಲ್ಲ. ನಾನು ಭಗವಂತನನ್ನೇ ನಾನು ಆಶ್ರಯ ಮಾಡಿದ್ದೀನಿ, ನನ್ನ ಸರ್ವಸ್ವವು ಭಗವಂತನೇ ಆಗಿದ್ದಾನ ಅಂತೇಳಿ ಯಾವಾಗಲೂ ಕೃಷ್ಣ ನಾಮವನ್ನೇ ಜಪಿಸ್ತಾ, ಕೃಷ್ಣನ ಗಾನವನ್ನೇ ಮಾಡ್ತಾ ಆಕೆ ಮೈ ಮರಿತಾ ಇದ್ಲು. ಹೀಗಾಗಿ ಮೀರಾಬಾಯಿಯನ್ನು ಕೂಡ ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದ. ಮಹಾರಾಣ ಬೇಡ, ಕೃಷ್ಣನ ನೀನು ಸಂಗೀತ ಮಾಡುವುದು ಬೇಡ, ಕೃಷ್ಣನ ಕುರಿತು ನೀನು ಹಾಡ್ತಾ ಇದ್ದೀಯಲ್ಲ, ಇದು ನಮ್ಮ ರಾಜ ಮನೆತನಕ್ಕೆ ಅವಮರ್ಯಾದೆ. ಪಂಡಿತರನ್ನ ಕರೆಸೋಣ, ಸಂಗೀತಗಾರನ ಕರೆಸಿ ಸಂಗೀತ ಗೋಷ್ಠಿ ಮಾಡೋಣ, ಆದ್ರೆ ನೀನು ನೃತ್ಯ ಮಾಡುವುದು, ಕೃಷ್ಣನ ಕುರಿತು ಹಾಡುವುದು ಯೋಗ್ಯ ಅಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಮೀರಾಬಾಯಿ ಕೇಳಿಲ್ಲ. ಅರಣ್ಯದಿಂದ ಒಂದು ಕಾಳಿಂಗ ಸರ್ಪವನ್ನ ಪೆಟ್ಟಿಗೆಯೊಳಗೆ ತಂದು, ನೋಡಿ ಕೃಷ್ಣನ ಮೂರ್ತಿ ತಂದಿದ್ದೀನಿ, ಇದನ್ನು ಪೂಜಾ ಮಾಡುವಂತ ಹೇಳಿ ಮಹಾರಾಣ ಕೊಟ್ಟಾಗ ಅದನ್ನ ಅತ್ಯಂತ ಪ್ರೀತಿಯಿಂದ, ಯಾಕೆಂದ್ರೆ ಕೃಷ್ಣನ ಮೂರ್ತಿ ಅದ, ನಾ ಇದನ್ನು ಪೂಜಿಸಬೇಕು ಅಂತ ಹೇಳಿ ಅದನ್ನ ತೆಗೆದುಕೊಂಡು ಹೋಗಿ ಆ ಪೆಟ್ಟಿಗೆ ತೆಗೆದು ನೋಡ್ತಾ ಇದ್ದಾಳ. ಅಲ್ಲಿ ಕಾಳಿಂಗ ಸರ್ಪ ಇದ್ದಿದ್ದಲ್ಲ, ಕೃಷ್ಣನ ಮೂರ್ತಿಯಾಗಿತ್ತು. ನೋಡಿ, ಅಂಥ ಒಂದು ಭಕ್ತಿ ಎನ್ನುವಂತಹದ್ದು ಆ ಮೀರಾಬಾಯಿಯಲ್ಲಿ ಇದ್ದುದರಿಂದ ಅವಳ ಭಕ್ತಿಗೆ ಕೃಷ್ಣ ಪರಮಾತ್ಮ ವರದ ದರ್ಶನವನ್ನು ಕೊಡ್ತಾ ಇದ್ದ. ಅದಕ್ಕೆ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಯಾರು ನನ್ನನ್ನ ಪರಮಾಶ್ರಯವೆಂದು, ಪರಮಗತಿ ಎಂದು, ನನಗೆ ಸರ್ವ ಸಮರ್ಪಣ ಭಾವದಿಂದ ಶರಣಾಗತಿಯಾಗಿದ್ದಾರೆಯೋ ಅಂಥವರನ್ನ ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ. ಅಂಥ ಸಗುಣ ಉಪಾಸಕರನ್ನ ನಾನು ಮೃತ್ಯುವಿನಿಂದಲೂ ಮತ್ತು ಈ ಸಂಸಾರ ಸಾಗರದಿಂದಲೂ ಅವರನ್ನು ನಾನು ಪಾರ ಮಾಡ್ತಾ ಇದ್ದೀನಿ. ಮೃತ್ಯುಕ್ತ ಸಂಸಾರ ಮೃತ್ಯು ಸಂಸಾರ ಸ ಏವ ಸಾಗರ ಇವ ಅಂತ ಆಚಾರ್ಯ ಭಾಷೆಯಲ್ಲಿ ಬರೀತಾ ಇದ್ದಾರೆ. ಅಂದ್ರೆ ಆ ಭಗವಂತನನ್ನ ನಂಬಿರ್ತಕ್ಕಂಥ ಭಕ್ತರನ್ನ
ಪರಮಾತ್ಮ ಏನ್ ಮಾಡ್ತಾನಂತಂದ್ರೆ ಈ ಸಂಸಾರ ಸಾಗರದಿಂದಲೂ ಪಾರ ಮಾಡ್ತಾ ಇದ್ದಾನೆ ಮತ್ತು ಮೃತ್ಯುವಿನಿಂದಲೂ ಕೂಡ ಪಾರ ಮಾಡ್ತಾ ಇದ್ದಾನೆ. ಯೇಷಾಂ ಚಿತ್ತೇ ವಸೇದ್ ಭಕ್ತಿ ಸರ್ವದಾ ಪ್ರೇಮ ರೂಪಿಣಿ ನತೇ ಪಶ್ಯಂತಿ ಕೀನಾಶಂ ಹೃದಯ ಕಮಲಮೂರ್ತಯ ಅಂತೇಳಿ ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಯಾರ ಹೃದಯದೊಳಗೆ ಪ್ರೇಮ ರೂಪವಾಗಿರತಕ್ಕಂಥ ಭಕ್ತಿ ಎನ್ನುವಂತಾದ ನೆಲೆಸಿದೋ ಅವರು ಕನಸಿನಲ್ಲಿಯೂ ಕೂಡ ಯಮ ಆಗಲಿ ಯಮದೂತರ ದರ್ಶನ ಆಗಿಲ್ಲಂತವ್ರು. ನೋಡ್ರಿ, ಯಮ ಆಗಲಿ ಯಮದೂತರ ದರ್ಶನ ಯಾರಿಗಾಗುವುದಿಲ್ಲ ಅಂತಂದ್ರೆ ಯಾರ ಹೃದಯದೊಳಗೆ ಪ್ರೇಮ ರೂಪವಾಗಿರ್ತಕ್ಕಂಥ ಭಕ್ತಿ ತುಂಬಿಕೊಂಡದು, ಯಾರ ಹೃದಯದೊಳಗೆ ಭಗವಂತ ನೆಲೆಸಿದಾನ ಅಂಥವರಿಗೆ ಮರಣ ಭಯ ಅನ್ನುವಂತಾಗಿಲ್ಲ. ಅದಕ್ಕೆ ನಿಲ್ಲಿಸುವ ಹೇಳಿದ್ರು, ಜವನ ದಾಳಿ ಕೆಡಿಸುವ ಭಕ್ತಿಗಲಿಯುವುದೇ ಚಂದ ಅಮಮ ಅಂತ ಹೇಳಿದ್ರು. ನಾವು ಯಮನ ದಾಳಿಯನ್ನ ಕೆಡಿಸ್ತಕ್ಕಂಥ ಭಕ್ತಿಯನ್ನ ಪರಮಾತ್ಮನಲ್ಲಿ ಮಾಡಬೇಕು ಅನ್ನುವಂತ ವಿಚಾರವನ್ನ ನಿಜಗುಣರು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಈ ಸಂಸಾರ ಸಾಗರವನ್ನ ದಾಟುವುದಕ್ಕೆ ಸುಲಭ ಇಲ್ಲ. ಅದಕ್ಕೆ ನಮಗೆ ಭಗವಂತನ ಕೃಪಾ ಅನ್ನುವಂತಾಗಬೇಕು. ಭಗವಂತನ ಕರುಣೆ ಆಯಿತು ಅಂತಂದ್ರೆ ಈಗ ಹೆಂಗ ನಾವು ಸಮುದ್ರ ದಾಟಬೇಕಾಗಿತ್ತು ಅಂತಂದ್ರೆ ನಾವು ಹಡಗಿನಲ್ಲಿ ಪ್ರಯಾಣ ಮಾಡ್ತೀವಿ. ಆ ಹಡಗು ನಡೆಸ್ತಕ್ಕಂಥವನೇನದನ ನಮ್ಮನ್ನ ಆ ಸಮುದ್ರದಿಂದ ಪಾರು ಮಾಡಿ ಬಿಡ್ತಾ ಇದ್ದಾನೆ. ಹಂಗ ಈ ಸಂಸಾರವನ್ನು ಸಮುದ್ರ ಇದ್ದಾಗೆ ಸಮುದ್ರ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಈ ಹೆಂಗ ನಮಗೆ ಸಂಸಾರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮಲಮಸ್ತ್ರಗಳದಾವ, ನಮ್ಮ ಅಂತಃಕರಣಗಳದಾವ. ಹೆಂಗ ಸಾಗರದೊಳಗೆ ತಿಮಿಂಗಲಗಳದಾವ, ಮೊಸಳೆಗಳದಾವ, ಅನೇಕ ರೀತಿ. ಯಾಕಂದ್ರೆ ಸಮುದ್ರದಲ್ಲಿ ಅವೆಲ್ಲ ದಾಟಿ ಹೋಗ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ. ಅದ ಹಡಗಿನಾಗ ಕುತ್ಕೊಂಡಿವಿ ಅಂತಂದ್ರೆ ಅಂಬಿಗ ಏನ್ ಮಾಡ್ತಾನ, ನಮ್ಮನ್ನ ದಾಟಿಸ್ಬಿಡ್ತಾ ಇದ್ದಾನ. ಹಂಗ ಇಲ್ಲಿ ಗುರು ಅನ್ನುವಂತ ಅಂಬಿಗ ಈ ಸಂಸಾರ ಅನ್ನುವಂತ ಸಾಗರವನ್ನ ನಮ್ಮನ್ನು ಸುಲಭವಾಗಿ ದಾಟಿಸಿಬಿಡ್ತಾ ಇದ್ದಾನೆ. ಅದಕ್ಕೆ ನಾವು ಭಗವಂತನನ್ನ ಆಶ್ರಯಿಸಬೇಕು, ಗುರುವಿನನ್ನ ಆಶ್ರಯಿಸಬೇಕು. ಯಾಕಂದ್ರೆ ಗುರು ಅಂದ್ರೆ ಸಾಕ್ಷಾತ್ ಭಗವಂತನ ಸ್ವರೂಪನದಾನ. ಭರ್ಗೋ ಸಾಕ್ಷಾತ್ ನರಾಕೃತಿ ಅಂದ್ರೆ ಸಾಕ್ಷಾತ್ ಯಾವ ಸದ್ಗುರು ಭಗವಂತನ ಸ್ವರೂಪನೇ ಆಗಿರುವುದರಿಂದ ಅವನಲ್ಲಿ ಅಂಥ ಅನನ್ಯವಾಗಿರ್ತಕ್ಕಂಥ ನಾವು ಭಕ್ತಿಯನ್ನ ಮಾಡಿದೀವಿ ಅಂತಂದ್ರೆ ಪರಮಾತ್ಮ ನಮ್ಮನ್ನ ಸಮಸ್ತ ದುಃಖಗಳಿಂದ ಪಾರ ಮಾಡ್ತಾ ಇದ್ದಾನ. ಅದಕ್ಕೆ ಅನನ್ಯ ಚೇತಾ ಸತತಂ ಯೋಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಶ್ಚ ಯೋಗಿನಃ ಅಂತ ಭಗವಂತ ಇನ್ನೊಂದು ಶ್ಲೋಕದಲ್ಲಿ ಹೇಳಿದ. ಯಾವ ಅನನ್ಯವಾಗಿರ್ತಕ್ಕಂಥ ಮನಸ್ಸಿನಿಂದ, ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಪ್ರಪಂಚದ ಯಾವುದೇ ವಿಷಯಗಳ ಚಿಂತನೆ ಬರಬಾರದು. ನಮ್ಮ ಹೃದಯದೊಳಗೆ, ನಮ್ಮ ಮನಸ್ಸಿನೊಳಗೆ ಭಗವಂತನೇ ತುಂಬಿಕೊಂಡಿರಬೇಕು. ಅನನ್ಯ ಚೇತಾ ಸತ್ತಂ ಯೋಮಾಂ ಸ್ಮರತಿ ನಿತ್ಯಶಃ, ನಿತ್ಯದಲ್ಲಿ ಪ್ರತಿ ಕ್ಷಣಕ್ಕೂ ಕೂಡ ನಾವು ಭಗವಂತನ ಸ್ಮರಣೆಯನ್ನು ನಾವು ಮಾಡಿದ್ದೀವಿ ಅಂತಂದ್ರೆ ಪರಮಾತ್ಮ ನಮಗೆ ಬಹಳ ಸುಲಭವಾಗಿ ಅವನ ಕರುಣೆ, ಅವನ ಕೃಪೆ ಎನ್ನುವಂತಹದ್ದು ನಮಗೆ ಆಗ್ತದ ಅಂತ ಹೇಳಿ ಬಹು ಸುಂದರವಾಗಿ ಗೀತೆಯಲ್ಲಿ ಭಗವಂತ ಹೇಳ್ಕೊಂಡು ಬಂದಿದ್ದಾನೆ. ಅಂಥ ಭಗವಂತನ ಸ್ವರೂಪಗಳಾಗಿರ್ತಕ್ಕಂಥ ಅಪ್ಪಾಜಿಯವರಿಗೆ ನಾವೆಲ್ಲ ಶರಣಾಗತರಾಗಿ ಅವ್ರ ಸೇವಾ ಮಾಡಿ ಅವರನ್ನೇ ಸ್ಮರಿಸ್ತಾ ನಾವು ಈ ಭವಸಾಗರದಿಂದ ಉದ್ಧಾರ ಆಗೋಣ ಅನ್ನುವಂತ ಈ ಎರಡು ಮಕ್ಕಳ ಅಪ್ಪಾಜಿ ಅರ್ಪಿಸಿ ಇಲ್ಲಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.